ರಷ್ಯಾ ಯಾಕೆ ಓಪನ್ ಆಗಿ ಇರಾನ್ ಪರವಾಗಿ ಬಂದಿಲ್ಲ? ರಷ್ಯಾದ ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ ಈ ಯುದ್ಧ ದೊಡ್ಡದಾಗಬಾರದು. ಈ ಆರ್ಥಿಕ ಕಾರಣಗಳಿಗಾಗಿ ಚೈನಾ ಇರಾನ್ ಅನ್ನ ಬಿಟ್ಕೊಡೋದಿಲ್ಲ, ಹೀಗಾಗಿ ನಿಂತಿದೆ. ಹೆಚ್ಚಿನ ಅರಬ್ ಕಂಟ್ರೀಸ್ ಈಗ ಇರಾನ್ ಪರವಾಗಿಲ್ಲ, ಅವು ಇಸ್ರೇಲ್ ಪರವಾಗಿವೆ. ಅಮೆರಿಕ ಸಹ ಎಂಟರ್ ಆದ್ರೆ ಈ ಯುದ್ಧದಲ್ಲಿ ಚೈನಾ ಆಗ ಓಪನ್ ಆಗಿ ಬರ್ತದ? 57 ದೇಶಗಳಲ್ಲಿ 21 ಮುಸ್ಲಿಂ ದೇಶಗಳು ಮಾತ್ರ, ಅಂದ್ರೆ ಎಷ್ಟು? ಸುಮಾರು 36 ಮುಸ್ಲಿಂ ದೇಶಗಳು ಇರಾನ್ ಪರವಾಗಿ ಇಲ್ಲ. ಇಸ್ಲಾಂ ಜಗತ್ತಿನ ಆರ್ಥಿಕ ಬೃಹತ್ ಶಕ್ತಿ UAE ಇಸ್ರೇಲ್ ಜೊತೆ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿವೆ. ಅರಬ್ ದೇಶಗಳೆಲ್ಲವೂ ಸುನ್ನಿ ಮುಸ್ಲಿಂ ದೇಶಗಳು. ಶಿಯಾ ಸುನ್ನಿ ವೈರತ್ವ ಗೊತ್ತೇ ಇದೆ. ಇನ್ಫ್ಯಾಕ್ಟ್ ಯುಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ರಷ್ಯಾಕ್ಕೆ ಬೇಕಾದ ಬಹುಪಾಲು ಈ ಕಾಮಿಕಾಜೆ ಡ್ರೋನ್ಗಳನ್ನ ಸಪ್ಲೈ ಮಾಡಿದ್ದೆ ಇರಾನ್. ಹಾಗಿರುವಾಗ ರಷ್ಯಾ ಯಾಕೆ ಓಪನ್ ಆಗಿ ಇರಾನ್ ಪರವಾಗಿ ಬಂದಿಲ್ಲ? ಬದಲಾಗಿ ಅದರ ಮಾಸ್ಕೋದ 2 ನಡೆಗಳು ನಮಗೆ ಆಸಕ್ತಿಕರವಾಗಿ ಕಾಣ್ತವೆ. ಒಂದು, ಪೂತಿನ್ ಹೇಳಿದ್ದು ಇರಾನ್ಗೆ, ನೀವು ಸೀಸ್ ಫೈರ್ಗೆ ಸಿದ್ಧ ಆಗಿ ಯುದ್ಧ ಮುಂದುವರಿಸಬೇಡಿ, ಅಣ್ವಸ್ತ್ರ ಆಮೇಲೆ ನಿಮ್ಮ ಯೋಜನೆ ಇದೆಯಲ್ಲ ಅದರ ವಿಷಯದಲ್ಲೂ ಸಹ ಮಾತುಕತೆಗೆ, ಅಂದ್ರೆ ಕನ್ಸ್ಟ್ರಕ್ಟಿವ್ ಡೈಲಾಗ್ಗೆ ಮುಂದೆ ಬನ್ನಿ, ಈ ಸಂಘರ್ಷ ಮುಂದುವರಿಯೋದು ಬೇಡ, ಈ ತರ ನಿಮ್ಮ ನಡವಳಿಕೆ ಇರಲಿ ಅಂತ ಇರಾನ್ ಹೇಳಿದ್ದು ಪೂತಿನ್. ಅದೇ ಪೂತಿನ್ ಇಸ್ರೇಲ್ಗೆ ಏನ್ ಹೇಳಿದ್ದಾರೆ ಗೊತ್ತಾ? ಇರಾನ್ನಲ್ಲಿ ನಾವು 2 ಅಣು ಸಂಯಂತ್ರಗಳನ್ನ ಕಟ್ತಾ ಇದ್ದೀವಿ, ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಕಟ್ತಾ ಇದ್ದೀವಿ ಇರಾನ್ನಲ್ಲಿ, ಅವುಗಳ ಮೇಲೆ ದಾಳಿ ಮಾಡಬೇಡಿ. ಅದ್ರ ಮೇಲೆ ಏನಾದ್ರೂ ನೀವು ದಾಳಿ ಮಾಡಿದ್ರೆ, ಚೆರ್ನೋಬಿಲ್ನಲ್ಲಿ ಆಯ್ತಲ್ಲ 40 ವರ್ಷಗಳ ಹಿಂದೆ, ಗೊತ್ತಿರ್ಬೇಕಲ್ಲ ಎಲ್ಲರಿಗೂ, ಪ್ರಪಂಚಕ್ಕೆ ಗೊತ್ತಿದೆ ಅದು. ಚೆರ್ನೋಬಿಲ್ನಲ್ಲಿ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಆಗಿ ಇಡೀ ಪ್ರದೇಶ ಹೇಗೆ ಅಣು ವಿಕಿರಣದಿಂದ ಕಲುಷಿತ ಆಗ್ಬಿಟ್ಟಿದೆ, ಈಗಲೂ ಸಹ ಮನುಷ್ಯರಲ್ಲಿ ಹೋಗೋದಕ್ಕಾಗ್ತಾ ಇಲ್ಲ. ಆ ಚೆರ್ನೋಬಿಲ್ ಈಗ ಯುಕ್ರೇನ್ನಲ್ಲಿದೆ ಆಕ್ಚುಲಿ, ಆಯ್ತಾ? ಅಂತ ಚೆರ್ನೋಬಿಲ್ನಂತಹ ಒಂದು ಅಣು ವಿಕಿರಣ ಪ್ರಸರಣ ಆ 2 ಸ್ಥಳದಲ್ಲಿ ಇರಾನ್ನಲ್ಲಿ ಆಗ್ಬಿಡ್ತದೆ. ನೀವೇನಾದ್ರೂ ದಾಳಿ ಮಾಡಿದ್ರೆ ಅದರಿಂದ ಅಲ್ಲಿಗೆ ದಾಳಿ ಮಾಡಬೇಡಿ ಅಂತ ರಷ್ಯಾ ಇಸ್ರೇಲ್ಗೆ ಹೇಳ್ತಾ ಇದೆ. ಅವು 2 ಯಾವುದು ಅಂತ ಗೊತ್ತಿಲ್ಲ. ತೆಹರಾನ್ನಲ್ಲಿ ನತಾನ್ಸ್, ಇಸ್ಫಹಾನ್, ಅರಾಕ್ ಅಲ್ಲಿ ಎಲ್ಲ ಇಸ್ರೇಲ್ ದಾಳಿ ಮಾಡಿದೆ. ಆದ್ರೆ ಈ ರಷ್ಯಾ ನಿರ್ಮಾಣ ಮಾಡ್ತಾ ಇರುವಂತ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅವುಗಳು ಈ ಸ್ಥಳದಲ್ಲಿ ಇದ್ವಾ ಇಲ್ವಾ, ಇರೋದಾದ್ರೆ ಬೇರೆಲ್ಲಿವೆ ನನಗೆ ಗೊತ್ತಿಲ್ಲ. ಆದ್ರೆ ಇನ್ನೂ ಅಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ವಿಕಿರಣ ಆಗಿಲ್ಲದ ಕಾರಣ, ದೊಡ್ಡ ಪ್ರಮಾಣದಲ್ಲಿ ಚೆರ್ನೋಬಿಲ್ ಪ್ರಮಾಣದ ಅಣು ವಿಕಿರಣ ಇರಾನ್ನಲ್ಲಿ ಆಗಿಲ್ಲದ ಕಾರಣ ನಾವು ಲೆಕ್ಕ ಹಾಕ್ಬೋದು ಇಸ್ರೇಲ್ ಈ ರಷ್ಯಾ ನಿರ್ಮಾಣ ಮಾಡ್ತಾ ಇರುವಂತ ಆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಮೇಲೆ ಬಾಂಬ್ ಹಾಕಿಲ್ಲ ಅಂತ ನಾವು ಲೆಕ್ಕ ಹಾಕ್ಬೋದು. ನತಾನ್ಸಲ್ ಆಗಿದೆ ಅಂತ ಸಣ್ಣ ಪ್ರಮಾಣದಲ್ಲಿ, ಅದು ನತಾನ್ಸಲ್ಲಿ ಆಕ್ಚುಲಿ ಇರಾನೇ ನಿರ್ಮಿಸ್ತಾ ಇದ್ದಂತ ಸಂಯಂತ್ರ ಅದು. ಹೀಗಾಗಿ ಅಂದ್ರೆ ಆಕ್ಚುಲಿ ರಷ್ಯಾದ ಇಂಟ್ರೆಸ್ಟ್ ಏನು ಅಂತ ಹೇಳಿದ್ರೆ ಈ ಯುದ್ಧ ದೊಡ್ಡದಾಗಬಾರದು. ಜೊತೆಯಲ್ಲಿ ಇರಾನ್ ನಲ್ಲಿ ತಾನು ನಿರ್ಮಾಣ ಮಾಡ್ತಾ ಇರುವಂತ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅದ್ರ ಮೇಲಿನ ದಾಳಿಯಾಗಿ ಇಡೀ ಪ್ರದೇಶ ಅಣು ವಿಕಿರಣದಿಂದ ಕಲುಷಿತ ಆಗಬಾರದು. ಇನ್ಫ್ಯಾಕ್ಟ್ ರಷ್ಯಾ ಹೇಳ್ತಾ ಇರೋ ಪ್ರಕಾರ ಆ 2 ಜಾಗದ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರೆ ಅಣು ವಿಕಿರಣ ಇರಾನ್ ದಾಟಿ ಸುತ್ತಲಿನ ದೇಶಗಳಿಗೂ ಹರಡ್ಬಿಡ್ಬೋದಂತೆ, ಅಂತ ಅಪಾಯ ಇದೆ ಅಂತ ಹೇಳ್ತಾ ಇದೆ. ಅದನ್ನ ತಡೆಯೋದು ರಷ್ಯಾದ ಒಂದು ಪ್ರಯತ್ನ. ಬಹುಶಃ ನಾವು ಇಸ್ರೇಲ್ ಅದಕ್ಕೆ ಅನುಗುಣವಾಗಿ ನಡ್ಕೋತಾ ಇದೆ ಅಂತ ನಾವು ಹೇಳ್ಬೋದು. ಯಾಕೆ ಇರಾನ್ ಪರವಾಗಿ ಚೈನಾ ಬಹಳ ದೊಡ್ಡದಾಗಿ ಮಧ್ಯಪ್ರವೇಶಿಸಿದೆ ಅಂದ್ರೆ ಓಪನ್ ಆಗಿ ಅಲ್ಲ, ತೆರೆಯ ಹಿಂದೆ 3 ಬೃಹತ್ ಕಮರ್ಷಿಯಲ್ ನೌಕೆಗಳ ಅಲ್ಲಿ ತುಂಬಿ ಶಸ್ತ್ರಾಸ್ತ್ರಗಳನ್ನ ಕಳಿಸಿರೋದು, ಮುಖ್ಯ ಕ್ಷಿಪಣಿಗಳನ್ನ, ಅವುಗಳಿಂದಾನೇ ಇಸ್ರೇಲ್ ಮೇಲೆ ಬಹಳ ದೊಡ್ಡ ಪ್ರಮಾಣದ ದಾಳಿಯನ್ನ ಇರಾನ್ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನೋಡಿದ್ರೆ ಇರಾನ್ನಲ್ಲಿ ಚೈನಾದ ಸ್ಟೇಕ್ಸ್ ಬಹಳ ದೊಡ್ಡದಾಗೇ ಇದೆ. ಯಾಕಾಗಿ? 5 ವರ್ಷ ಹಿಂದಕ್ಕೆ ಹೋಗೋಣ. ಸರಿಯಾಗಿ 5 ವರ್ಷಗಳ ಹಿಂದೆ ಇರಾನ್ ಜೊತೆನಲ್ಲಿ ಚೈನಾ ಒಂದು 25 ವರ್ಷಗಳ ಒಪ್ಪಂದ ಮಾಡಿಕೊಳ್ತು. ಅಂದ್ರೆ ಇರಾನ್ನಲ್ಲಿ 25 ವರ್ಷಗಳಲ್ಲಿ
$400 ಬಿಲಿಯನ್ ಹೂಡಿಕೆಯನ್ನ ಮಾಡೋ ಬಗ್ಗೆ ಎರಡು ದೇಶಗಳ ಒಪ್ಪಂದ ಆಯಿತು. ಅದು ನಡೀತಾ ಇದೆ ಆ ಯೋಜನೆ. ಈ ಪ್ರಕಾರ ಇರಾನ್ನ ತೈಲವನ್ನ ದೊಡ್ಡ ಪ್ರಮಾಣದಲ್ಲಿ ಚೈನಾ ಇಂಪೋರ್ಟ್ ಮಾಡ್ಕೊಳ್ತಾನೂ ಇದೆ. ಅಂದ್ರೆ ಅಮೆರಿಕ ಮತ್ತು ವೆಸ್ಟರ್ನ್ ಸ್ಯಾಂಕ್ಷನ್ಸ್ ನಿಂದಾಗಿ ಇರಾನ್ ತನ್ನ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಮಾರೋದಕ್ಕೆ ಅವಕಾಶ ಇಲ್ಲದನ್ನ ನೋಡಿ, ಮತ್ತೆ ಅದು ಹೇಗಾದ್ರೂ ಯಾರಿಗಾದ್ರೂ ಎಷ್ಟಕ್ಕಾದ್ರೂ ಮಾರಿ ಸ್ವಲ್ಪ ಹಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಂತ ಇರಾನ್ನ ಅಸಹಾಯಕತೆಯನ್ನ ನೋಡಿ ಚೈನಾ ಚೀಪ್ ರೇಟ್ ನಲ್ಲಿ ಇರಾನಿ ತೈಲವನ್ನ ಹೀರೋದಕ್ಕೆ ಶುರು ಮಾಡಿತು. ಇನ್ನೂ ಅದು ನಡೀತಾನೆ ಇದೆ. ಹೀಗಾಗಿ ಇರಾನ್ ನಾಶ ಆದ್ರೆ ಅಥವಾ ಅದರ ಆಯಿಲ್ ಫೀಲ್ಡ್ಸ್ ಉತ್ಪಾದನೆ ನಿಲ್ಲಿಸಿದ್ರೆ ಹಾನಿಗೊಳಗಾಗಿ, ಅಥವಾ ಅದು ಅಮೆರಿಕ ಅಥವಾ ಇಸ್ರೇಲ್ನ ಕಂಟ್ರೋಲ್ಗೆ ಬಂದ್ರೆ ತನಗೆ ಸಿಗ್ತಾ ಇರೋ ಈ ಚೀಪ್ ಆಯಿಲ್ ನಿಂತೋಗ್ತದೆ. ಮತ್ತೆ ತಾನು ಆ 25 ವರ್ಷಗಳ ಒಪ್ಪಂದದ ಮೊದಲ 5 ವರ್ಷಗಳಲ್ಲಿ ಇನ್ವೆಸ್ಟ್ ಮಾಡಿರೋದೆಲ್ಲ ಆ ತೈಲದಲ್ಲೇ ತೊಳೆದು ಹೋಗ್ತದೆ ಅನ್ನೋ ಭಯ ಚೈನಾಗಿದೆ. ಈ ಕಾರಣಕ್ಕಾಗಿ ತನ್ನ ಆರ್ಥಿಕ ಹಿತಾಸಕ್ತಿಗಳಿಗಾಗಿ, ಚೈನಾದಲ್ಲಿನೂ ರಕ್ಷಣಾತ್ಮಕ ಹಿತಾಸಕ್ತಿಗಳಿಲ್ಲ. ಚೈನಾದ್ದೇನಾದ್ರೂ ರಕ್ಷಣಾತ್ಮಕ ಹಿತಾಸಕ್ತಿಗಳು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಗಳಿಗೆಯಲ್ಲಿ ಚೈನಾ ಆ ದೇಶವನ್ನ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ ಹೇಳಿ ಬಿಟ್ಟು ಕೈ ತೊಳ್ಕೊಂಡು ಬಂದ್ಬಿಡ್ಬೋದು. ಶ್ರೀಲಂಕಾಗೆ ಮಾಡ್ತಲ್ಲ ಆ ರೀತಿ. ಆದ್ರೆ ಇಲ್ಲಿ ಚೈನಾದ ಬಹುದೊಡ್ಡ ಆರ್ಥಿಕ ಹಿತಾಸಕ್ತಿ ಇದೆ ಇರಾನ್ನಲ್ಲಿ. ಓಕೆ, ಚೀಪ್ ಆಯಿಲ್ ನ ದೊಡ್ಡ ಸೋರ್ಸ್, ಅದು ನಿಂತೋಗೋದು ಬೇಕಾಗಿಲ್ಲ. ಓಕೆ, ಹೀಗೆ ಮತ್ತೆ ತಾನು ಇದುವರೆಗೆ ಇನ್ವೆಸ್ಟ್ ಮಾಡಿರುವಂತ ಹಣ ಮತ್ತೆ ಮುಂದೆ ಇನ್ವೆಸ್ಟ್ ಮಾಡೋದಕ್ಕೆ ಹೊರಟಿರುವಂತ ಹಣ, ಅಫ್ಘಾನಿಸ್ತಾನದ ಮೂಲಕ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನು ಇರಾನ್ಗೂ ತಗೊಂಡು ಆಮೇಲೆ ವೆಸ್ಟ್ ಏಷ್ಯಾಗೆ ಹೋಗ್ಬೇಕು ಅಂತ ಚೈನಾ ಮಾಡ್ಕೊಂಡಿದೆಯಲ್ಲ, ಅದೆಲ್ಲವೂ ಸಹ ನಿಂತೋಗ್ತದೆ. ಈ ಆರ್ಥಿಕ ಕಾರಣಗಳಿಗಾಗಿ ಚೈನಾ ಇರಾನ್ ಅನ್ನ ಬಿಟ್ಕೊಡೋದಿಲ್ಲ, ಹೀಗಾಗಿ ನಿಂತಿದೆ. ಆದ್ರೆ ಅದೇ ಸಮಯದಲ್ಲಿ ಅದೇ ಚೈನಾ ಮುಕ್ತವಾಗಿ ಜಗತ್ತಿನ ಕಣ್ಣಿಗೆ ಕಾಣೋ ಹಾಗೆ ಇರಾನ್ ಪರವಾಗಿ ನಿಲ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅದರ ರಿಪರ್ಕಷನ್ಸ್ ಏನು ಅಂತ ಗೊತ್ತು. ಆಗ ಹೆಚ್ಚಿನ ಅರಬ್ ಕಂಟ್ರೀಸ್ ಈಗ ಇರಾನ್ ಪರವಾಗಿಲ್ಲ, ಅವು ಇಸ್ರೇಲ್ ಪರವಾಗಿವೆ. ಅದು ಚೈನಾ ಏನಾದ್ರೂ ಓಪನ್ ಆಗಿ ಇರಾನ್ ಪರವಾಗಿ ನಿಂತುಕೊಂಡ್ರೆ ಅಮೆರಿಕದ ವಿರೋಧ ಅಷ್ಟೇ ಅಲ್ಲ, ಅರಬ್ ದೇಶಗಳ ವಿರೋಧವನ್ನು ಕಟ್ಕೋಬೇಕಾಗ್ತದೆ. ಅಂದ್ರೆ ಚೈನಾಗೆ ಅತಿ ದೊಡ್ಡ ಹಾನಿ ಆಗ್ತದೆ. ಚೈನಾದ ಒಂದು ಆರ್ಥಿಕ ಹಿತಾಸಕ್ತಿಗಳು ಅರಬ್ ದೇಶಗಳಲ್ಲೂ ಹರಡಿವೆ, ನಿಮಗೆ ಗೊತ್ತೇ ಇರಬೇಕು ಅದು, ಆಯ್ತಾ. ಹೀಗಾಗಿ ಇಡೀ ಪಶ್ಚಿಮ ಏಷ್ಯಾದಲ್ಲಿ ತನ್ನ ಆರ್ಥಿಕ ಹಿತಾಸಕ್ತಿಗಳು ಉಳ್ಕೋಬೇಕಾದ್ರೆ, ಹೀಗೆ ಮುಂದುವರಿಬೇಕಾದ್ರೆ ಇರಾನ್ ಸ್ವತಂತ್ರವಾಗಿಯೇ ಇರಬೇಕು. ಇರಾನ್ನ ಸರ್ಕಾರ ಹೇಗೆ ಇರಲಿ, ಅದು ಯಾರ ಜೊತೆ ಏನೇ ಮಾಡಿಕೊಳ್ಳಿ, ಆದ್ರೂ ಅದು ಮುಂದುವರಿಯಲೇಬೇಕು ತನ್ನ ಆರ್ಥಿಕ ಹಿತಾಸಕ್ತಿಗಳಿಗೆ. ಇದು ಚೈನಾ ತಿಳ್ಕೊಂಡಿರೋದು. ಆ ಕಾರಣಕ್ಕಾಗಿ ಚೈನಾ ತೆರೆಯ ಹಿಂದೆ ಇರಾನ್ ಪರವಾಗಿ ದೊಡ್ಡದಾಗಿ ನಿಂತಿದೆ. ಆದ್ರೆ ಒಂದು ಹಂತದಲ್ಲಿ ಅಮೆರಿಕ ಸಹ ಎಂಟರ್ ಆದ್ರೆ ಈ ಯುದ್ಧದಲ್ಲಿ ಚೈನಾ ಆಗ ಓಪನ್ ಆಗಿ ಬರ್ತದ, ಇದು ಡೌಟ್ಫುಲ್. ಯಾಕೆಂತ ಹೇಳಿದ್ರೆ ಚೈನಾ ಇದುವರೆಗೆ ಅಮೆರಿಕವನ್ನ ನೇರವಾಗಿ ಎಲ್ಲೂ ಎದುರಿಸಿಲ್ಲ. ಕೊರಿಯಾದಲ್ಲಿ ಆಗಲಿ ಅಥವಾ ಇವನ್ ತೈವಾನ್ದಲ್ಲಿ ಆಗಲಿ ಯಾವುದೇ ಕಡೆ ನೇರವಾಗಿ ಎದುರಿಸಿಲ್ಲ. ಓಕೆ, ಮತ್ತೆ ಶಿ ಜಿನ್ಪಿಂಗ್ ಅವರ ಒಂದು ಅಧಿಕಾರವೇ ಸ್ವಲ್ಪ ಕುಸಿತಾ ಇದೆ ಚೈನಾದಲ್ಲಿ. ಕಮ್ಯುನಿಸ್ಟ್ ಪಾರ್ಟಿನಲ್ಲೇ ಅವರಿಗೆ ವಿರೋಧ ಹೆಚ್ಚುತ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಶಿ ಜಿನ್ಪಿಂಗ್ ಅಮೆರಿಕವನ್ನ ಎದುರು ಹಾಕೊಳ್ಳುವಂತಹ ಒಂದು ಮಟ್ಟಕ್ಕೆ ಹೋಗಲಾರರು. ಅಂದ್ರೆ ಒಂದು ಪ್ರಯತ್ನ ಮಾಡ್ತಾರೆ, ಕೊನೆ ತನಕ ಮಾಡ್ತಾರೆ ಶಿ ಜಿನ್ಪಿಂಗ್ ಇರಾನ್ನ ಈ ರೆಜಿಮ್ ಅನ್ನ, ಅಥವಾ ತನಗೆ ಅನುಕೂಲವಾಗಿರುವಂತ ಈ ಒಂದು ರೆಜಿಮ್ ಅನ್ನ ಉಳಿಸ್ಕೊಳ್ಳೋದಕ್ಕೆ. ಅದು ಆಗೋದೇ ಇಲ್ಲ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ಹೋದ್ರೆ ತನಗೆ ಜಾಸ್ತಿ ಹಾನಿ ಆಗತ್ತೆ ಅಂತ ಗೊತ್ತಾದಾಗ ಕೈ ಬಿಟ್ಬಿಡ್ತಾರೆ. ಇದು ಚೈನಾದ ನೀತಿ. ಅರಬ್ ಕಂಟ್ರೀಸ್ ಅವು ಮುಸ್ಲಿಂ ಕಂಟ್ರೀಸೇ, ಅವು ಇರಾನ್ ಪರವಾಗಿರ್ಬೇಕು ಅಲ್ವಾ. ಸೊ ಆದ್ರೆ ಹಾಗಿಲ್ಲ ಸಿಚುವೇಶನ್. ಈಗ ಮೊನ್ನೆ ನಾವು ನೋಡಿದ್ವಿ 21 ಮುಸ್ಲಿಂ ಕಂಟ್ರಿಗಳು, ಅಂದ್ರೆ ಪ್ರಪಂಚದಲ್ಲಿ 57 ಮುಸ್ಲಿಂ ಕಂಟ್ರಿಗಳಿವೆ, ಅರಬ್ ಮತ್ತು ಅರಬ್ ಅಲ್ಲದ ಈ ದೇಶಗಳು ಸೇರಿ, ಅಂದ್ರೆ ಇಂಡೋನೇಷ್ಯಾ, ಮಲೇಷ್ಯಾ, ಮಾಲ್ಡೀವ್ಸ್ ಎಲ್ಲವೂ ಸೇರಿ, ಪಾಕಿಸ್ತಾನ ಎಲ್ಲ 21 ದೇಶಗಳು ಮಾತ್ರ ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿವೆ. 57 ದೇಶಗಳಲ್ಲಿ 21 ಮುಸ್ಲಿಂ ದೇಶಗಳು ಮಾತ್ರ. ಅಂದ್ರೆ ಎಷ್ಟು?
ಸುಮಾರು 36 ಮುಸ್ಲಿಂ ದೇಶಗಳು ಇರಾನ್ ಪರವಾಗಿ ಇಲ್ಲ. ಅವುಗಳಲ್ಲಿ ಬಹುಪಾಲು ದೇಶಗಳು ಅರಬ್ ದೇಶಗಳು. ಏಕೆ ಅಂತ ಹೇಳಿದ್ರೆ ಈ ಅರಬ್ ದೇಶಗಳು ಒಂದು ಕಾಲದಲ್ಲಿ ಇಸ್ರೇಲ್ ವಿರುದ್ಧ ಹೋರಾಡದ್ದುಂಟು, ಇಸ್ರೇಲ್ನ ನಿರ್ನಾಮ ಮಾಡಬೇಕು ಪೂರ್ಣವಾಗಿ ಅಂತ ಹೊರಟದ್ದುಂಟು. ಆದ್ರೆ 1978ರಲ್ಲಿ ಈಜಿಪ್ಟ್ನಿಂದ ಆರಂಭವಾಗಿ ಮೊನ್ನೆ 2020ರಲ್ಲಿ ಅಬ್ರಹಾಂ ಅಕಾರ್ಡ್ ಪ್ರಕಾರ ಬಹರೈನ್, UAE ಎಲ್ಲವೂ ಇಸ್ರೇಲ್ ಜೊತೆ ರಾಜತಾಂತ್ರಿಕ ಸಂಬಂಧ ಮಾಡ್ಕೊಂಡವಲ್ಲ, ಅಲ್ಲಿವರೆಗೆ ಬಹುತೇಕ ಅರಬ್ ದೇಶಗಳು ಇಸ್ರೇಲ್ ಜೊತೆ ಸ್ನೇಹವನ್ನ ಬಯಸ್ತವೆ. ಪ್ಯಾಲೆಸ್ತೀನಿಯರ ಪರವಾಗಿ ನಿಂತುಕೊಂಡು ಇಸ್ರೇಲ್ನ ವಿರೋಧ ಕಟ್ಟಿಕೊಂಡಷ್ಟು ತಮಗೆ ಹಾನಿ. ಯಾಕಂದ್ರೆ ಪ್ಯಾಲೆಸ್ತೀನಿಯರ್ನ ನಂಬಕ್ಕಾಗಲ್ಲ. ಆಶ್ರಯ ಕೊಟ್ಟಂತ ಜೋರ್ಡನ್ನ ಅರಸನನ್ನೇ ಕೊಂದು ಜೋರ್ಡನ್ನೇ ತಮ್ಮ ಹಿಡಿತ ತಗೊಳ್ಳೋದಕ್ಕೆ ಪ್ಯಾಲೆಸ್ತೀನಿಯರು ಪ್ರಯತ್ನ ಪಟ್ಟಿದ್ರು. ತಮಗೆ ಸಪೋರ್ಟ್ ಮಾಡಿದ ಕುವೈತ್ ವಿರುದ್ಧವಾಗಿ ಇರಾಕಿಗೆ ಸಪೋರ್ಟ್ ಮಾಡಿದ್ರು, ಸದ್ದಾಂ ಹುಸೇನ್ಗೆ. ಹೀಗಾಗಿ ಮತ್ತೆ ತಮಗೆ ಆಶ್ರಯ ಕೊಟ್ಟಂತ ಲೆಬನಾನ್ನಲ್ಲಿ ಅಲ್ಲೂ ಸಹ ಏನೇನೋ ದಾಂಧಲೆ ಮಾಡಿದ್ರು. ಹೀಗಾಗಿ ಪ್ಯಾಲೆಸ್ತೀನಿಯರು ಅನ್ನ ಹಾಕಿದ ಕೈಯನ್ನೇ ಕಚ್ಚುವಂತ ಹಾವು. ಇವ್ರ ಪರವಾಗಿ ನಿಲ್ಲದ್ರ ಬದಲು ಇಸ್ರೇಲ್ನ ಪರವಾಗಿ ನಿಂತರೆ ನಮಗೆ ಅನುಕೂಲ ಆಗ್ತದೆ. ನಮಗೆ ಆಕ್ಚುಲಿ ನಮ್ಮ ರಕ್ಷಣೆಗೆ ತೊಂದರೆ ಆಗೋದಿಲ್ಲ. ಮತ್ತೆ ಇಸ್ರೇಲ್ ಒಂದು ಮಿಲಿಟರಿ ಸ್ಪಿಯರ್ನಲ್ಲಿ, ಇಕನಾಮಿಕ್ ಸ್ಪಿಯರ್ನಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೆದಿದೆ. ಅದರ ಜೊತೆ ಸೇರಿದ್ರೆ ತಮಗೂ ಅನುಕೂಲ ಆಗ್ತದೆ ಅಂತ ಅರಬ್ ಕಂಟ್ರೀಸ್ ತಿಳ್ಕೊಂಡಿವೆ. ಇನ್ಫ್ಯಾಕ್ಟ್ ಐಮೆಕ್ ಯೋಜನೆ, ಇಂಡಿಯಾ, ಮಿಡ್ಲ್ ಈಸ್ಟ್, ಯುರೋಪ್ ಇಕನಾಮಿಕ್ ಕಾರಿಡಾರ್, ಅದರಲ್ಲಿ ಭಾಗಿಯಾಗೋದು ಯಾವುದು? ಇಂಡಿಯಾ, UAE, ಸೌದಿ ಅರೇಬಿಯಾ, ಜೋರ್ಡಾನ್, ಅನಂತರ ಇಸ್ರೇಲ್, ಅದರಿಂದ ಆಚೆ ಗ್ರೀಸ್ ಮತ್ತು ಇಟಲಿ. ಅಲ್ಲಿ ಹೋಗ್ತದೆ ಈ ಐಮೆಕ್, ಇಂಡಿಯಾ, ಮಿಡ್ಲ್ ಈಸ್ಟ್, ಯುರೋಪ್ ಇಕನಾಮಿಕ್ ಕಾರಿಡಾರ್. ಇದರ ಅರ್ಥ ಅರಬ್ ಕಂಟ್ರಿಗಳು ಅರಬ್ ಜಗತ್ತಿನ, ಇಸ್ಲಾಮಿನ್ ಜಗತ್ತಿನ ನಾಯಕ ಸೌದಿ ಅರೇಬಿಯಾ, ಇಸ್ಲಾಂ ಜಗತ್ತಿನ ಆರ್ಥಿಕ ಬೃಹತ್ ಶಕ್ತಿ UAE ಇಸ್ರೇಲ್ ಜೊತೆ ಸೇರೋದಕ್ಕೆ ತುದಿಗಾಲಲ್ಲಿ ನಿಂತಿವೆ, ಪ್ರಯತ್ನವನ್ನು ಆರಂಭಿಸಿವೆ. ಹೀಗಾಗಿ ಅವು ಮತ್ತೆ ಇವೆಲ್ಲ ಅರಬ್ ಕಂಟ್ರೀಸ್. ಇರಾನ್ ಹೇಳಿ ಕೇಳಿ ಅದು ಬೇರೆಯೇ ಜನಾಂಗ. ಅದು ಇರಾನಿಯನ್ ಪರ್ಷಿಯನ್ ಕಂಟ್ರಿ, ಅದು ಪರ್ಷಿಯನ್ ಜನಾಂಗ. ಅದು ಬೇರೆ. ಅರಬ್ ಮತ್ತೆ ಪರ್ಷಿಯನ್ನರ ನಡುವಿನ ವಿರೋಧ ಅದು ಶತಮಾನಗಳಷ್ಟು ಹಳೆಯದು. ಮತ್ತೆ ಇರಾನ್ ಶಿಯಾ ಮುಸ್ಲಿಂ ಕಂಟ್ರಿ, ಅರಬ್ ದೇಶಗಳೆಲ್ಲವೂ ಸುನ್ನಿ ಮುಸ್ಲಿಂ ದೇಶಗಳು. ಶಿಯಾ ಸುನ್ನಿ ವೈರತ್ವ ಗೊತ್ತೇ ಇದೆ. ಹೀಗಾಗಿ ಈ ಅರಬ್ ದೇಶಗಳೆಲ್ಲವೂ ಇಸ್ರೇಲ್ ಪರವಾಗಿವೆ, ಇರಾನ್ ಪರವಾಗಿ ಇಲ್ಲ. ಅದು ನಾವು ಜೋರ್ಡನ್ನ ವರ್ತನೆಯಲ್ಲೇ ನೋಡ್ಬೋದು. ಇನ್ಫ್ಯಾಕ್ಟ್ ಜೋರ್ಡಾನ್ ಇಸ್ರೇಲ್ಗೆ ತನ್ನ ಏರ್ ಸ್ಪೇಸ್ ಅನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಅನುಮತಿ ಕೊಡ್ತು. ನೀವು ಅಂದ್ರೆ ಇರಾನ್ ಕಡೆಗೆ ಹೋಗ್ಬೇಕು ಇಸ್ರೇಲಿ ಯುದ್ಧ ವಿಮಾನಗಳು ಅಂದ್ರೆ ಜೋರ್ಡಾನ್ ಮೇಲೆಯೇ ಹಾರ್ಕೊಂಡು ಹೋಗ್ಬೇಕು. ಜೋರ್ಡಾನ್ ಇಸ್ರೇಲ್ಗೆ ಅವಕಾಶ ಕೊಡ್ತು. ನಮ್ಮ ಏರ್ ಸ್ಪೇಸ್ ಅನ್ನು ಬಳಸ್ಕೊಳ್ಳಿ, ಹೋಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಅಂತ. ಅದೇ ಇರಾನಿಯನ್ ಮಿಸೈಲ್ಗಳು ಮತ್ತೆ ಡ್ರೋನ್ಗಳು ಇಸ್ರೇಲ್ ಕಡೆ ಬರ್ಬೇಕಾದ್ರೆ ಅವು ಜೋರ್ಡಾನ್ ಮೇಲೆ ಬರಬೇಕು. ಅವುಗಳಲ್ಲಿ ತನ್ನಿಂದ ಸಾಧ್ಯವಾದಷ್ಟನ್ನ ಜೋರ್ಡಾನ್ ಹೊಡೆದು ಉರುಳಿಸ್ಬಿಡ್ತು. ಅಂದ್ರೆ ಜೋರ್ಡಾನ್ ಪೂರ್ಣವಾಗಿ ಒಂದು ಅರಬ್ ದೇಶ, ಒಂದು ಕಾಲದಲ್ಲಿ ಇಸ್ರೇಲ್ ಜೊತೆಯಲ್ಲಿ ಹಾವು ಮುಂಗಿಸಿದ ಕಚ್ಚಾಡದಂತ ದೇಶ. ಅದು ಈಗ ಇಸ್ರೇಲ್ ಪರವಾಗಿ ನಿಂತಿದೆ. ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ತನ್ನಿಂದ ಆದಷ್ಟು ಸಹಾಯವನ್ನ ಇಸ್ರೇಲ್ಗೆ ಕೊಡ್ತಾ ಇದೆ. ಹೀಗಾಗಿ ಅರಬ್ ದೇಶಗಳೆಲ್ಲವೂ ಅಂದ್ರೆ ಅರಬ್ ದೇಶಗಳ ಒಲವು ಇರಾನ್ಗೆ ಇಲ್ಲ. ಇಲ್ಲಿ ಇರಾನ್ ತಿಳ್ಕೋಬೇಕಾದ ಒಂದು ದೊಡ್ಡ ಪಾಠ ಇದೆ. ಪ್ಯಾಲೆಸ್ತೀನಿಯನ್ನರೂ ಸಹ ಸುನ್ನಿಗಳೇ, ಅವರು ಸಹ ಅರಬ್ಬರೇ, ಅವರು ಪರ್ಷಿಯನ್ರಲ್ಲ, ಶೇವಗಳಲ್ಲ. ಅವರ ಪರವಾಗಿ ನಿಂತುಕೊಂಡು ಇಸ್ರೇಲನ್ನ ಕೆಣಕಿ ಇರುವೆ ಬಿಟ್ಟುಕೊಂಡಾಗಾಯ್ತಲ್ಲ ತನಗೆ ಅನ್ನೋದನ್ನ ಇರಾನ್ ಈಗಲೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಆ ಖಮೇನಿ ಸರ್ಕಾರದಂತ ಮೂರ್ಖ ಸರ್ಕಾರ ಪ್ರಪಂಚದಲ್ಲಿ ಇನ್ನೊಂದು ಇಲ್ಲ. ಅಂತ ಸರ್ಕಾರವನ್ನು ಹೊಂದಿದ ದೇಶಕ್ಕೆ ಏನಾಗಬೇಕೋ ಅದು ಆಗೇ ಆಗ್ತದೆ. ಇನ್ನಾದ್ರೂ ಸತ್ಯ ಏನು ಅಂತ ತಿಳ್ಕೊಳ್ಳದೆ ಇದ್ರೆ